ಅಮೆರಿಕ ಡಾಲರ್ ಎದುರು ಭಾರತದ ರೂಪಾಯಿ ಬೆಲೆ ಭಾರಿ ಕುಸಿತವಾಗಿದ್ದು ಒಂದೇ ದಿನ 66 ಪೈಸೆ ಇಳಿಕೆಯಾಗಿದೆ. ಹೌದು, ರೂಪಾಯಿ ಮೌಲ್ಯ 66 ಪೈಸೆಯಷ್ಟು ಇಳಿಕೆಯಾಗಿದ್ದು ಪ್ರತಿ ಡಾಲರ್ಗೆ ರೂಪಾಯಿ ಮೌಲ್ಯವು 86 ರೂಪಾಯಿ 70 ಪೈಸೆಗೆ ತಲುಪಿದೆ. ಇದು ಕಳೆದ 2 ವರ್ಷಗಳಲ್ಲಿ ಅತಿ ಕನಿಷ್ಠ ಮಟ್ಟ ಇದಾಗಿದೆಯಂತೆ. ಇನ್ನು ದೇಶದ ಇಕ್ವಿಟಿ ಮಾರುಕಟ್ಟೆಯಲ್ಲಿ ವಿದೇಶಿ ಬಂಡವಾಳದ ಹೊರಹರಿವು ಹೆಚ್ಚಾಗಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆಯಾಗ್ತಾ ಇದೆ. ದೇಶದ ಸರಕುಗಳಿಂದ ರಫ್ತು ಮಾಡೋದಕ್ಕಿಂತ ಹೊರಗಿನ ದೇಶದ ಸರಕುಗಳನ್ನು ಆಮದು ಮಾಡಿಕೊಳ್ಳುವುದು ಜಾಸ್ತಿ ಆಗ್ತಾ ಇದೆ. ಇದರಿಂದಾಗಿ ರೂಪಾಯಿಯ ಬಳಕೆಯು ಕಡಿಮೆಯಾಗ್ತಾ ಇದೆ. ಇನ್ನು ಅಮೆರಿಕದ ಬಾಂಡ್ಗಳ ಗಳಿಕೆಯಲ್ಲಿ ಹೆಚ್ಚಳವಾಗಿದೆ. ದೇಶೀಯ ಮಾರುಕಟ್ಟೆ ಸೂಚ್ಯಂಕದ ಇಳಿಕೆಯಿಂದಾಗಿ ರೂಪಾಯಿ ಮೇಲೆ ಒತ್ತಡ ಸೃಷ್ಟಿಯಾಗಿದೆ. ಇದರಿಂದಾಗಿ ರೂಪಾಯಿಯ ಮೌಲ್ಯ ಕುಸಿತದ ಹಾದಿ ಹಿಡಿದಿದೆ ಅಂತ ತಜ್ಞರು ಹೇಳ್ತಿದ್ದಾರೆ. ಇನ್ನು ರೂಪಾಯಿ ಕುಸಿತದಿಂದ ಹಲವು ಸಮಸ್ಯೆಗಳು ಎದುರಾಗಲಿದ್ದು ಅದರಲ್ಲಿ ಆಮದು ವೆಚ್ಚ ದುಬಾರಿಯಾಗಲಿದ್ಯಂತೆ. ಇನ್ನು ಹಣದುಬ್ಬರ ಏರಿಕೆಯಾಗಲಿದೆ. ಅಲ್ಲದೆ ವಿತ್ತೀಯ ಕೊರತೆಯೂ ಹೆಚ್ಚಳವಾಗಲಿದ್ಯಂತೆ. ಜೊತೆಗೆ ವಿದೇಶಿ ಹೂಡಿಕೆ ಹೆಚ್ಚಾಗಲಿದೆ. ಪ್ರಮುಖವಾಗಿ ತೈಲ ಬೆಲೆ ಹೆಚ್ಚಳವಾಗಲಿದ್ಯಂತೆ. ಆದರೆ ರಫ್ತುದಾರರಿಗೆ ಮಾತ್ರ ಇದರಿಂದ ಲಾಭವಾಗಲಿದೆ ಅಂತೆ.